ಈ ಬ್ರಿಡ್ಜನ್ನು ಪ್ರಾರಂಭ ಅದು ಗುದ್ದಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಗುತ್ತಿಗೆದಾರರು 2 ತಿಂಗಳೊಳಗಡೆ ಕಾಮಗಾರಿಯನ್ನು ಮುಗಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಈ ಬ್ರಿಡ್ಜು ಮತ್ತು ಕೃಷ್ಣೇಗೌಡಕುಂಟೆ ಅಂತ ಕುಪ್ಪನಹಳ್ಳಿ ಭಾಗದಲ್ಲಿ ಬರ್ತಕ್ಕಂಥ ಕೃಷ್ಣೇಗೌಡಕುಂಟೆ ಚೆಕ್ ಡ್ಯಾಮ್ ಮತ್ತು ಕಾಲುವೆ 1 ಕೋಟಿ ರೂಪಾಯಿ ಒಟ್ಟು 3 ಕೋಟಿ ರೂಪಾಯಿಗಳಿಗೆ ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ನಮ್ಮ ಅಭ್ಯರ್ಥರಾಗಿರ್ತಕ್ಕಂಥ ಹರಿಕೃಷ್ಣರವರು ಭಾಳ ಮುತುವರ್ಜಿ ವಹಿಸಿ ಇವತ್ತು ನಾವು ನೋಡ್ಬೋದು ಹಣಿಗಾನಹಳ್ಳಿ ಕೆರೆಗೆ ನಮ್ಮ ವೇಸ್ಟ್ ಕಟ್ತಕ್ಕಂಥದ್ದು ಮತ್ತು ಆ ಮುಖ್ಯ ರಸ್ತೆಯಲ್ಲಿ ಏನು ಮಾಡಿದ್ದೀವಿ ಭಾಳಷ್ಟು ಕಾಮಗಾರಿಗಳು ಕೂಡ ನಮ್ಮ ಇಲಾಖೆಯಿಂದ ಮಾಡಿರ್ತಕ್ಕಂಥದ್ದು. PWD ಇಲಾಖೆಯಿಂದ ಸ್ವಲ್ಪ ಮಾಡಿದ್ದೀವಿ ಅಷ್ಟೇ. ಇನ್ನು ಮತ್ತು ಉದಕಳ ಮತ್ತು ಹಣಿಗಾನಹಳ್ಳಿಯಲ್ಲಿ ವೇಸ್ಟ್ ವೇರ್ ಕಟ್ಟಿ ಕೆರೆ ಕೊಡಿ ಕಾಲುವೆಯನ್ನು ಮಾಡಿ ಆ ನೀರನ್ನು ವೇಸ್ಟ್ ಆಗದ ರೀತಿಯಲ್ಲಿ ಹರಿದು ಹೋಗಲಿಕ್ಕೆ ನಮ್ಮ ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ವ್ಯವಸ್ಥಿತವಾಗಿ ಕೆಲಸಗಳನ್ನು ಮಾಡಿದ್ದೇವೆ. ಇದರೊಟ್ಟಿಗೆ ಇವತ್ತು ಸಿದ್ದನಹಳ್ಳಿ ಗ್ರಾಮದ ಶೇಖದಾರ್ ಬೈಣ್ಣವರ ಕೆರೆ ಕೂಡ ಇವತ್ತು ಅಭಿವೃದ್ಧಿಗೆ 2 ಕೋಟಿ ರೂಪಾಯಿಗಳನ್ನು ಅಲ್ಲಿ ಬಂದು ಕೆಲಸ ಮಾಡ್ತೇವೆ. ನಮ್ಮ ಉದ್ದೇಶ ಅಷ್ಟೇ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಾರ್ವಜನಿಕರಿಗೆ ಬಡವರ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಸಂಕಲ್ಪ ತಗೊಂಡಿದೆ. ಈ ನಿಟ್ಟಿನಲ್ಲಿ ತಾವು ನೋಡ್ತಾ ಇದ್ದೀವಿ, ನಾವು ಇದೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ದೇಶಹಳ್ಳಿವರೆಗೂ ಕೂಡ ಇವತ್ತು ಒಂದು ಡಬಲ್ ರಸ್ತೆಯನ್ನು ಮಾಡಿದ್ದೀನಿ, ಸಿಮೆಂಟ್ ರಸ್ತೆ ಮಾಡಿದ್ದೀನಿ. ನನ್ನ ಆಸೆ ಇದೆ ಆ ರಸ್ತೆಯನ್ನು ಅಗಲೀಕರಣಗೊಳಿಸಿ ಇವತ್ತು ಅಲ್ಲಿ ಏನು ಆ ಭಾಗದಲ್ಲಿ 15ರಲ್ಲಿ ಹಳ್ಳಿ ಡಾಬಾ ಇನ್ನೂ ಅನೇಕರು ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ಬರೋವರ ತೆರವುಗೊಳಿಸಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಾಡಿಸಿ ನನ್ನ ಉದ್ದೇಶ ಮರವಳ್ಳಿ ಮತ್ತು ಈ ಒಂದು ಹೊಸಕೋಟೆ ಇವೆರಡನ್ನೂ ಕೂಡ ಬಂಗಾರಪೇಟೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ ಇದೆ. ಆ ನಿಟ್ಟಿನಲ್ಲಿ ರಸ್ತೆ ಒಂದಾದರೆ ಇವತ್ತು ನೋಡಿ ಇವ್ರಿಗೆ ಬಸ್ ಬರಲಿಕ್ಕೆ ಕಷ್ಟ, ಹಿಮಾದಲ್ಲಿ ಬಸ್ ಇಲ್ಲ, ಯಾಕಂದರೆ ಬ್ರಿಡ್ಜ್ ಚೆನ್ನಾಗೋದಿಲ್ಲ, ಮಿನಿ ಬಸ್ ಸ್ಕೀಮ್ ಇಲ್ಲ. ಈಗ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾನು ಕೂಡ ಪರ್ಯಾಯವಾಗಿ ಭಾಳ ಜನ ಹೆಣ್ಮಕ್ಕಳು ನಮ್ಮ ತಾಯಂದಿರು ಭಾಳ ಜನ ಕೇಳ್ತಾರೆ ಬಸ್ ಇಲ್ಲ ಸರ್ ಅಂತ. ಅದಕ್ಕೆ ಆ ಬ್ರಿಡ್ಜ್ ಒಂದೇ ಕಷ್ಟ. ಅದಕ್ಕೆ ಮುಂದಿನ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅಂತ ಯೋಚನೆ ಮಾಡ್ತೀನಿ. ಇವತ್ತು ನನಗೆ ಕನಿಷ್ಠ ಪಕ್ಷ ಒಂದು 25-30 ರಸ್ತೆ ಮಾಡಿದ್ರೆ ಅಲ್ಲಿಂದ ಈ ಭಾಗಗಳಿಗೆ ಉಸಿರಾಡ್ಕೊಳ್ಳೋಕ್ಕೆ ಈಸಿ ಆಗ್ತದೆ. ಇವತ್ತು ಈ ಬ್ರಿಡ್ಜ್